ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಯ ಒಂದು ಘಾಟು ಬರ್ತಾ ಇರುವಂಥದ್ದು, ಕಿತ್ತೋದಂತಹ ರಸ್ತೆ, ಕಣ್ಣಿದ್ರು ಕೂಡ ಕುರುಡಾಗಿರುವಂತಹ ಅಧಿಕಾರಿಗಳು. ಇದು ರಸ್ತೆಯೋ ಅಥವಾ ಗುಂಡಿಗಳ ಸಾಮ್ರಾಜ್ಯವೋ ಅಂತ ಕಾಣಿಸ್ತಾ ಇದೆ. ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಯ ಘಾಟ್ ಬರ್ತಾ ಇದೆ. ಅಂದ್ರೆ ರಸ್ತೆ ಸಂಪೂರ್ಣವಾಗಿ ಕಿತ್ತೋಗ್ಬಿಟ್ಟಿದೆ. ಅಲ್ಲಿ ಕಿತ್ತೋದಂತಹ ರಸ್ತೆ, ಕಣ್ಣಿದ್ರು ಕೂಡ ಅಧಿಕಾರಿಗಳಲ್ಲಿ ಕುರುಡಾಗಿದ್ದಾರೆ. ರಸ್ತೆ ಮೇಲೆ ಗುಂಡಿ ಇದೆಯೋ, ಗುಂಡಿ ಮೇಲೆ ರಸ್ತೆ ಇದೆಯೋ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಮೂಡುತ್ತೆ. ಆ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಆ ರಸ್ತೆ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ. ಈ ಬಾರಿ ಓಟ್ ಕೇಳಲು ಬರಲಿ, ಪಾಠ ಕಲಿಸ್ತೇವೆ ಅಂತ ಸಾರ್ವಜನಿಕರು ಬೈಕೊಂಡು ಓಡಾಡ್ತಾರೆ. ದಿನನಿತ್ಯ ಸಂಚಾರ ಮಾಡುವಾಗ ಸಚಿವರಿಗೆ ರಸ್ತೆ ಕಾಣಿಸ್ಲಿಲ್ವಾ? ಎಸಿ ಕಾರ್ನಲ್ಲಿ ಹೋಗೋರಿಗೆ ರಸ್ತೆ ಗುಂಡಿ ಹೇಗೆ ಕಾಣಿಸುತ್ತೆ ನೋಡಿ. ಈ ಪ್ರಶ್ನೆ ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಸಚಿವ ಲಕ್ಷ್ಮಣ್ ಸವದಿ ವಿರುದ್ಧವಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಒಂದು ಕ್ಷೇತ್ರದಲ್ಲಿ ಸರಿಯಾದಂತಹ ರಸ್ತೆ ಕಾಮಗಾರಿ ನಡೆದಿಲ್ಲ, ಕಳಪೆ ಕಾಮಗಾರಿ ನಡೆದಿರುವಂಥದ್ದು. ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಅಂದ್ರೆ ರಸ್ತೆ ಮೇಲೆ ಗುಂಡಿಗಳಿದೆಯಾ, ಗುಂಡಿಯಲ್ಲಿ ರಸ್ತೆ ಇದೆಯಾ, ಆ ಮಟ್ಟಿಗೆ ಆ ರೋಡ್ ಇದೆ. ಇದು ರಸ್ತೆನಾ ಅಥವಾ ಗುಂಡಿಗಳ ಸಾಮ್ರಾಜ್ಯನ ಅಂತ ಪ್ರಶ್ನೆ ಮೂಡುತ್ತೆ. ಅಧಿಕಾರಿಗಳ ವಿರುದ್ಧವಾಗಿ ಸಾರ್ವಜನಿಕರು ಗರಂ ಆಗಿದ್ದಾರೆ. ದಿನನಿತ್ಯ ಸಂಚಾರ ಮಾಡುವಂತಹ ಸಾರ್ವಜನಿಕರು ಬೈಕೊಂಡು ಓಡಾಡುವಂಥದ್ದು. ಈ ಬಾರಿ ಓಟ್ ಕೇಳಲು ಬರಲಿ, ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ. ಸಂಚಾರ ಮಾಡುವಾಗ ಸಚಿವರಿಗೆ ರಸ್ತೆ ಕಾಣಿಸಲ್ವಾ? ಹೇಗೆ ಕಾಣಿಸುತ್ತೆ ಹೇಳಿ? ಅವ್ರು ಎಸಿ ಕಾರ್ನಲ್ಲಿ ಹೋಗ್ತಾರೆ, ರಸ್ತೆ ಗುಂಡಿ ಹೇಗೆ ಕಾಣಿಸುತ್ತೆ? ನೀವು ನೋಡ್ತಾ ಇರಬಹುದು ರಸ್ತೆ ಯಾವ ಮಟ್ಟಕ್ಕೆ ಹಳ್ಳ ಹಿಡಿದಿದೆ ಅಂತ. ಅಂದರೆ ಸರಿಯಾದ ಪ್ರಮಾಣದಲ್ಲಿ, ಅಂದರೆ ಸರಿಯಾದ ರೀತಿಯಲ್ಲಿ ರಸ್ತೆ ಕಾಮಗಾರಿ ನಡೆದಿಲ್ಲ. ಯಾವ ರೀತಿ ಹಳ್ಳ ಇದೆ ನೋಡಿ. ಅಂದರೆ ಇಲ್ಲಿ ಗಮನಿಸ್ಬಹುದು ನೀವು, ರಸ್ತೆಯಲ್ಲಿ ಹಳ್ಳ ಇದೆ. ಹಳ್ಳದಲ್ಲಿ ಕಂಪ್ಲೀಟಾಗಿ ರೋಡ್ ಹಾಳಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಸಾರ್ವಜನಿಕರು ದಿನನಿತ್ಯ ಬೈಕೊಂಡು ಓಡಾಡ್ತಾರೆ. ಬರಲಿ ಅವರು ಓಟ್ ಕೇಳಕ್ಕೆ, ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ. ಗುತ್ತಿದಾರಿಗೆ ಹಾಗೂ ಪಿಡಬ್ಲ್ಯೂ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ನೋಡಿ, ನಿರ್ಮಿಸಿದ 4 ವರ್ಷದೊಳಗೆ ಕಿತ್ತು ಹೋಗ್ತಾ ಇರುವಂತಹ ರಸ್ತೆ. 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ರಸ್ತೆ ಕಿತ್ತು ಬಂದಿದೆ. ಈಗ ಏನು, ಕೊಟ್ಟಲಗಿ ಗ್ರಾಮದಿಂದ ಅಂತಣಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಇದು. ಗುತ್ತಿಗೆದಾರರಿಂದ ಕಳಪೆ ಕಾಮಗಾರಿ ಎಂದು ಆರೋಪವನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ. ಇದರಿಂದ ಅಂತಣಿಗೆ ಓಡಾಡಲು ತುಂಬಾ ತೊಂದರೆ ಆಗ್ತಾ ಇದೆ. ಕೂಡಲೇ ಅಧಿಕಾರಿಗಳು ರಸ್ತೆಯನ್ನ ಸರಿಪಡಿಸಬೇಕು. ಇದರಿಂದ ಸಾರ್ವಜನಿಕರಿಗೆ ದಿನನಿತ್ಯ ತೊಂದರೆ ಆಗ್ತಾ ಇದೆ. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಸ್ಥಳೀಯರು ನೀಡಿರುವಂಥದ್ದು. ದಿನನಿತ್ಯ ಸಂಚಾರ ಮಾಡಲು ನಮಗೆ ಕಷ್ಟ ಆಗ್ತಾ ಇದೆ, ಈ ರಸ್ತೆಯನ್ನು ಸರಿಪಡಿಸಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿಯನ್ನ ಮಾಡಲಾಗಿದೆ. ಆದರೆ ರಸ್ತೆ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಇದು 3 ವರ್ಷ ಹಿಂದ್ಗಡೆ 35 ಕೋಟಿ ವೆಚ್ಚದಲ್ಲಿ 35 ಕಿಲೋಮೀಟರ್, 1 ಕಿಲೋಮೀಟರ್ಗೆ 1 ಕೋಟಿ ರೂಪಾಯಿ ಅಂತ ಖರ್ಚು ಮಾಡಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿ ರಸ್ತೆಯನ್ನು ಮಾಡಿದ್ರು. ಆದ್ರೆ ಗುತ್ತಿಗೆದಾರ ಸಾಕಷ್ಟು ಸಾರಿ ಫೋನ್ ಮಾಡಿದ್ವಿ, ಮನವಿ ಮಾಡಿದ್ವಿ. ಆಮೇಲೆ ಪಿಡಬ್ಲ್ಯೂ ಅಧಿಕಾರಿಗಳು ಈ ರೋಡ್ಲಿ ಸಾಕಷ್ಟು ಬಾರಿ ಬಂದಾರ. ಅವ್ರಿಗೇನು ಕಣ್ಣಿ ಕಾಣೈತು, ಏನು ಕಣ್ಣು ಮುಚ್ಕೊಂಡು ಕೂತಾರ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇಷ್ಟು ಹೊಡೆದೈತಿ. ಪ್ರತಿ ಒಂದು ದಿವಸಕ್ಕೆ 2-3 ಆಕ್ಸಿಡೆಂಟ್ ಅಂದ್ರು ಆಗ್ಲತ್ತಾವ. ಊರಾಗ ಸಾಕಷ್ಟು ಬಾರಿ ಜನ ಪಿಡಬ್ಲ್ಯೂಗೆ ಹೇಳಿದ್ರು ಅವ್ರ ನಮಗೆ ಕಿವಿಗೆ ಬೀಳುವಂತ ನಾವು ಅಧಿಕಾರಿಗಳು ಅಲ್ಲ ಅಂತಕ್ಕಂಥ ವರ್ತನೆ ಮಾಡ್ತಾರ. ಮತ್ತೆ ಮೊನ್ನೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು, ಇಲ್ಲ ಅವ್ರ ಕಾರ್ಯಕರ್ತರ ಮನೆಗೆ ಬಂದಿರೋ ಒಂದ್ಸರಿ ಅವ್ರ ಕಾರ್ಯಕರ್ತರು ಬಂದಾಗ ಅವ್ರಿಗೆ ಇದು ರೋಡ್ ಕಾಣಿತೋ ಇಲ್ಲ ಅಂತ ಕಾಣತೈತಿ ನನಗೆ. ಯಾಕಂದ್ರ ಅವ್ರ ಕಾರ್ಯಕರ್ತರು ಹೋಟ್ ಹಾಕ್ತಾರ, ಹೋಟಿ ಸಲ ಬರ್ಬೋದು ಅವ್ರು. ಆದ್ರೆ ಇಲ್ಲಿ ಎಷ್ಟು ಮಂದಿ ಬಡವರು ಬೀಳತ್ತಾರ ನನಗೆ ಅನ್ಸಾಕತ್ತಿ. ಅವ್ರದ್ದು ಒಂದು 2-3 ಕೋಟಿ ರೂಪಾಯಿ ಒಂದು ಕಾರ್ ಗಾಡಿ ಐತಿ. ಅವ್ರಿಗೇನಿಂತ ಗಜಿಕದು ಹಚ್ಚಲಾಕಿಲ್ಲ. ಇಲ್ಲಿ ನ್ಯಾಯಯುತವಾಗಿ ಈ ರಸ್ತೆಯನ್ನ ಮಾಡದೇ ಇದ್ರೆ ಗುತ್ತಿಗೆದಾರನ ವಿರುದ್ಧ ಮತ್ತು ಪಿಡಬ್ಲ್ಯೂ ಅಧಿಕಾರಿಗಳು ಧರಣಿ ಸತ್ಯಾಗ್ರಹವನ್ನು ಕೊಂಡಿರ್ಬೇಕಂತ ಕೊಟ್ಟಲಿ ಗ್ರಾಮಸ್ಥರು ಎಲ್ಲರೂ ನಿರ್ಣಯ ಮಾಡಿದ್ದೇವೆ. ಇದ ಡೋಣಿಯಿಂದ ಒಂದು 4-5 ಪೈಪ್ಗಳು ಲೀಕೇಜ್ ಆಗುತ್ತೆ. ಅಲ್ಲಿ ಗುಂಡಿಗಳು ಬಿದ್ದಾವ. ಅಲ್ಲಿ ಗಾಳಿ ಮುಂದಿನ ಕೂತಾರೆ, ಗ್ಯಾರಂಟಿ ಬಿದ್ದು ಬಿಡ್ತಾರೆ. ಅಲ್ಲಿ ಹೆಣ್ಮಕ್ಳು ಎಷ್ಟೋ ಸಲ ಬಿದ್ದಾರೆ, ಗಂಡ್ಮಕ್ಳು ಬಿದ್ದಾರೆ. ಆಮೇಲೆ ಇಲ್ಲಿ ಲಿಯಾಕತ್ ಮುಲ್ಲಾ ಅವ್ರ ಮನೆಯಿಂದ ದಾನಂತೇಳಿ ಗುಡಿಯವರಿಗೆ ಪೂರ ಒಂದು 1/2 ಕಿಲೋಮೀಟರ್ ರಸ್ತೆ ಪೂರ ಬಾಧ ಬಿಟ್ಟೈತಿ. ಇಲ್ಲಿ ಸಾಕಷ್ಟು ಒಂದು ಸಮಸ್ಯೆ ರೀ. ಡೋಣಿ ಹಿಡ್ದ ರೋಡ್ ಏನ ಅಸ್ತವ್ಯಸ್ತ ಆಗೈತ್ರಿ. ಇಲ್ಲಿ ಕೊಟ್ಟಲ್ಗಿ ಅಂದ್ರೆ ಕೋಟಾಳ ವಸ್ತಿ ಅಂತ ಗಾಡಿಗಳು ಬಂದು ಆಕ್ಸಿಡೆಂಟ್ ಆಗಿ ಸೈಕಲ್ ಮೋಟರ್ ಬಂದ ರಾತ್ರಿ ಅಲ್ಲಿ ಒಟ್ಟು ಅಮಾಸಿ ಹುಣ್ಣಿಗೆ ಗದ್ದಲ ಭಾಳ ಇರ್ತರಿ. ಆ ಬಂದು ಬಿದ್ದು ಬಿಡ್ತಾವ ಗಾಡಿಗಳು ಅಂತ. ಅವಾಗ ಎದ್ದು ನಾವು ಬಂದು ನೀರು ಕುಡಿಸೋಟಿಗೆ
ಸ್ವಲ್ಪ ಮುಂದೆ ಫೈಬರ್ ಹೊಡಿರ್ತಾವ, ಗಾಳಿ ಹೋಗ್ಬಿರ್ತಾವ, ಹೆಣ್ಮಕ್ಳಿಗೆ ಫೈಬರ್ ಕಚ್ಚ ಆತಾವ, ಇಂತೆಲ್ಲ ಸಮಸ್ಯೆ ಐತ್ರಿ. ಆದಷ್ಟು ಜಲ್ದಿ ರೋಡ್ ಒಂದ್ ಸೈಡ್ ಐತ್ರಿ ಪೂರ್ತಿ ಕಟ್ಟತ್ ಸರ್ ಅಂತ ಅಲ್ಲಿಗೆ ಪೈಪ್ಲೈನ್ ರೋಡ್ ಹಡ್ಡಾತಾರ. ಅದ್ರ ಬದಲು ಸ್ವಲ್ಪ ನೀವು ಆಕ್ಷನ್ ತಗೊಂಡ ಅದನ್ನ ಸರಿಗೊಳಿಸ್ಬೇಕಂತ ಹೇಳಿ ನಮ್ಮ ಮನವಿ ಐತಿ. ಮುಂದೆ ದಾನಮ್ ಗುಡಿ ಐತ್ರಿ, ಅಲ್ಲಿ ಒಂದು ಬ್ರೇಕ್ ಇಲ್ಲ, ಸೀದಾ ಡೈರೆಕ್ಟ್ ದೊಡ್ಡ ಲೋಡ್ ಗಾಡಿ 30-40 ಟನ್ ಗಾಡಿ ಹೋಗ್ತಾವ್ರಿ ಸಿಮೆಂಟ್ದು. ಆ ಗಾಡಿಗಳು ಹೋಗಿ ಎಕ್ದಮ್ ಬ್ರೇಕ್ ಆದೋ ಅಂತೇಳಿ ಆ ಎಲ್ಲಾ ಗುಡಿಗೆ ಇದು ಅಪ್ರಸ್ತೈತ್ರಿ. ದಯವಿಟ್ಟು ಅಲ್ಲಿ ಒಂದು ಬ್ರೇಕ್ ಹಾಕ್ಬೇಕು. ಮತ್ತೆ ಇಲ್ಲಿ ಏನೈತಿ ಪೆಟ್ರೋಲ್ ಪಂಪ್ ಐತ್ರಿ, ಇಲ್ಲಿ ಮ್ಯಾಗ ಒಂದು ಡೌನಲ್ ಭಾಳ ಐತ್ರಿ, ಸ್ಪೀಡ್ ಬರ್ತಾರ್ರಿ ರಾತ್ರಿ ಹೊತ್ನ್ಯಾಗ. ಸ್ಪೀಡ್ ಅಂದ್ರೆ ಏನ್ರಿ 100 ಮ್ಯಾಗ ಇರ್ತ್ರಿ. ದಯವಿಟ್ಟು ಏನೈತಿ ಅದ ಆಕ್ಷನ್ ತಗೊಂಡ ಆದಷ್ಟು ಜಲ್ದಿ ರೋಡ್ ಮಾಡ್ಬೇಕಂತೇಳಿ ನಮ್ಮ ಮನವಿ ಐತ್ರಿ. ನಾನು ಕೊಟ್ಲಿ ಗ್ರಾಮದ ವತಿಯಿಂದ ಒಂದು ರಿಟರ್ನ್ ಕೊಟ್ಟಾರ, ಅದ್ರ ಸಲುವಾಗಿ ಮಾತಾಡತ್ತನು. ಇದನ್ನ ಆದಷ್ಟು ಜಲ್ದಿ ಬೇಗ ನೀವು ಈ ರೋಡ್ ನಿರ್ಮಾಣ ಮಾಡ್ಬೇಕಂತೇಳಿ ನನ್ನ ಅನಿಸಿಕೆ. ರೋಡ್ ಐತೆ 3-4 ವರ್ಷ ಆಗಿರುತ್ತೆ 3-4 ವರ್ಷ ಪಾಟೀಲ್ ಅಂತ ಹೇಳಿ ಒಬ್ರು ಕಾಂಟ್ರಾಕ್ಟ್ ಹಿಡಿದ್ರಿ, ನಮ್ಮ ಮನಿ ಮುಂದೆ ಸೆಟ್ ಹಾಕಿ ಎಲ್ಲಾ ಮಾಡ್ತಿದ್ರಿ.